ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಅವರನ್ನು ನಂಬದಂಥವರ ಗತಿ ಏನಾಯಿತು ಅದೆಲ್ಲದನ್ನು ಕೂಡ ಕೇಳ್ತಾ ಇದ್ದೀರಿ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಇವರಿಗೆ ನಂಬಿಕೆ ಬಂದಿರಲಿಲ್ಲ, ಸ್ವಾಮಿ ಇಂಥ ಅನ್ಯಾಯ ಮಾಡ್ತಾರೆ ಅನ್ನುವಂಥದ್ದು. ನಿಜಕ್ಕೂ ನಂಬಿಕೆ ಬರುವಂಥ ಘಟನೆ ನಡೆದದ್ದು ಹೇಗೆ? ಬನ್ನಿ ಮತ್ತಷ್ಟು ಮಾತಾಡೋಣ. ಏನು ಹೇಳ್ತಾರೆ ಕೇಳೋಣ. ಮೇಡಮ್, ತಾವು ಇಲ್ಲಿ ತನಕ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀರಿ. ಅಂದರೆ ವಿನಯ್ ಭಾರದ್ವಾಜ್ ಬಂದು ನಿಮಗೆ ಈ ಸತ್ಯಾಸತ್ಯತೆಗಳು ಏನಿದೆ ಅಂತ ಹೇಳಿದಾಗಲೂ ಕೂಡ ನಿಮಗೆ ನಂಬಿಕೆ ಬರಲಿಲ್ಲ. ನೆಕ್ಸ್ಟ್ ಯಾರು ಬಂದು ಹೇಳಿದ್ರು ನಿಮಗೆ? ಲೆನಿನ್ ಅಥವಾ ಧರ್ಮಾನಂದ. ನಾವೆಲ್ಲರೂ ಆಶ್ರಮದಲ್ಲಿ ಅವ್ರನ್ನ ಧರ್ಮಾನಂದ ಅಂತವೇ ಕರಿತಿದ್ವಿ. ಅವರು ನನಗೆ ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದರು. ಆವಾಗ ಅವರು ಫಸ್ಟ್ ಟೈಮ್ ಭಾಳ ಅಪ್ಸೆಟ್ ಆಗಿದ್ದರು. ನನಗೆ ಧರ್ಮಾನ ಅಥವಾ ಲೆನಿನ್ನ 2006ಇಂದ ಗೊತ್ತು. ಸ್ವಾಮಿ ಮೇಲೆ ಒಂದು ಭಕ್ತಿ ಆ್ಯಂಡ್ ನಂಬಿಕೆ ಇದ್ದದಿಂದ ಅವ್ರನ್ನ ಪರ್ಸ್ನಲ್ ಸರ್ವಿಸ್ ಕ್ರೂ ಆಗಿ ತೊಗೊಂಡ್ರು. ಅವ್ರಿಗೆ ನಿತ್ಯಾನಂದನ್ ಕಾರ್ ಓಡಿಸ್ಬೇಕು ಹಾಗೇನೋ ಒಂದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದರು. ನನ್ನ ತಾಯಿ ಥರ, ನನ್ನ ಮಗಳು ಥರ ಅಂತ ಹೆಂಗಸರನ್ನ ಆಶ್ರಮದಲ್ಲಿ ಸೇರಿಸ್ಕೊಂಡು ಈ ಥರ ಸ್ವಾಮಿ ಮಾಡೋದು ಮಹಾಪಾಪ, ಇದೊಂದು ಅನ್ಯಾಯ ಹಾಗೆ ಅಂತ ಅವರು ಮತ್ತು ಹೇಳಿದಾಗ ನಾನು ಇಷ್ಟು ವರ್ಷ ನನ್ನ ಮೈಂಡಲ್ಲಿ ಯಾವ ಥರ ಪ್ರೋಗ್ರಾಮ್ ಆಗಿತ್ತೋ ಅದೇ ಥರ ರಿಯಾಕ್ಟ್ ಮಾಡಿ, ಅಲ್ಲ ಇದು ಸುಳ್ಳು, ಇದು ನಿಜ ಅಲ್ಲ ಅಂತ ನಾನು ಡಿನೈ ಮಾಡ್ತಿದ್ದೆ. ಆವಾಗ ಅವರು ಡೈರೆಕ್ಟಾಗಿ ನಾನು ನೋಡಿ, ನೀವು ಒಂದು ವಿಕ್ಟಿಮ್ ಅಲ್ವಾ ಹಾಗೆ ಅಂತ ಕೇಳಿದ್ರು. ನನಗೆ ಮಧುರ ಭಾವದಲ್ಲಿ ಎನ್ಲೈಟನ್ಮೆಂಟ್ ಅಂತ ಅವರು ಹೇಳಿದ್ದಾರೆ, ಅದರಿಂದ ಅದು ನೀವು ನೆನೆಸೋ ಥರ ಅಲ್ಲ ಹಾಗೆ ಅಂತ ನಾನು ಹೇಳಕ್ಕೆ ಶುರು ಮಾಡಿದೆ. ಆವಾಗ ಅವರು ನನ್ನ ಹತ್ರ ಹೇಳಿದ್ರು, ಈ ಥರನೇ ಅವರು ಎಲ್ಲರ ಹತ್ರನೂ ಹೇಳಿ ಏಮಾರಿಸ್ದಾಗಿದ್ದಾರೆ. ನಾನು ಹೇಳೋದು ಸುಳ್ಳ ನಿಜವ ಹಾಗೆ ಅಂತ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಹಾಗೆ ಅಂತ. ಸೊ ನಿಮ್ಮ ಆತ್ಮಸಾಕ್ಷಿ ಬಿಟ್ಟಿದ್ದು ಅಂತ? ಹಾಂ, ನೀವೇ ಟೆಸ್ಟ್ ಮಾಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ ನಾನು ಹೇಳೋದು ಸುಳ್ಳ ನಿಜವಾಗಿ ಅಂತ. ನನಗೆ ನೀವು ಅವಾಗ ಪರೀಕ್ಷೆ ಮಾಡೋಕ್ಕೆ ರೆಡಿ ಆದ್ರ? ನಾನು ಪರೀಕ್ಷೆ ಮಾಡೋಕ್ಕೆ ರೆಡಿ ಆದೆ. ಆದರೆ ಏನು ಪರೀಕ್ಷೆ ಮಾಡೋಕ್ಕೆ ರೆಡಿ ಆದೆ ಅಂದರೆ ಇವರು ಹೇಳೋದು ಸುಳ್ಳು ಹಾಗೆ ಅಂತ ಪ್ರೂವ್ ಮಾಡೋಕ್ಕೆ. ಖಂಡಿತವಾಗಿ ಇವ್ರು ಹೇಳೋದು ಸುಳ್ಳಾಗೆ ಇರುತ್ತೆ ಹಾಗೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್, ಒಂದು ಟ್ರಸ್ಟ್ ಇತ್ತು. ನಾನು ಇಷ್ಟು ವರ್ಷ ಸ್ವಾಮಿ ಹೇಳಿದ್ದನ್ನು ನಂಬಿದ್ದೀನಿ. ಅವ್ರ ಮೇಲೆ ನನಗೆ ಒಂಚೂರು ಡೌಟ್ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವರೆಲ್ಲ ಹೀಗೆ ಹೇಳೋದ್ರಿಂದ ಡೌಟ್ ಬಂದ್ರೇನು ನಾನು ಅದನ್ನು ಡಿನೈ ಮಾಡಿಬಿಟ್ಟು ನೀವು ಹೇಳೋದೇ ಸುಳ್ಳು ಹಾಗೆ ಅಂತ ನಾನು ಪರೀಕ್ಷೆ ಮಾಡೋಕ್ಕೆ ರೆಡಿ ಆದೆ. ಆವಾಗ ಪರೀಕ್ಷೆ ಮಾಡೋಕ್ಕೆ ರೆಡಿ ಆದ್ರಿ ಹಾಗಾದ್ರೆ? ಎಸ್. ಯಾವ ಥರ ಪರೀಕ್ಷೆ ಅದು? ಅದೇನು ಅಂದರೆ, ನಾನು ಸ್ವಾಮಿ ರೂಮಲ್ಲಿ ಏನು ಎಕ್ಸಾಕ್ಟಾಗಿ ನಡೀತೆ ಹಾಗೆ ಅಂತ ತಿಳ್ಕೊಬೇಕು. ಅದನ್ನು ತಿಳ್ಕೊಂಡ್ರೆ ಅದನ್ನು ಇವ್ರು ಹೇಳೋದೆಲ್ಲ ಸುಳ್ಳು ಹಾಗೆ ಅಂತ ಪ್ರೂವ್ ಮಾಡಿಬಿಡ್ಬೋದು ಹಾಗೆ ಅಂತ ಅನಿಸಿತ್ತು ನನಗೆ. ಎಸ್ ಮೇಡಮ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅಂತೂ ನೀವು ಇದನ್ನೆಲ್ಲ ಮಾಡಲಿಕ್ಕೆ ಹೊರಟಿದ್ದೀರೋ ಅಂತಂತಂದರೆ ಬೇರೆಯವರಿಗೆ ಸತ್ಯ ಗೊತ್ತಾಗಲಿ ಅಂತಲ್ಲ, ನಿಮಗೆ ಇದು ಸುಳ್ಳು ಅನ್ನುವಂಥದ್ದು ಗೊತ್ತಾಗಲಿ ಅಂತ ಅನ್ನುವಂಥ ದೃಷ್ಟಿಯಿಂದ. ನೋಡಿ, ನಂಬಿಕೆ ಅನ್ನುವಂಥದ್ದು ಹೇಗೆ ಕೆಲಸ ಮಾಡ್ತು. ಯಾರು ಏನೇ ಹೇಳಿದರೂ ಕೂಡ ನಂಬುವಂಥ ಸ್ಥಿತಿನಲ್ಲಿ ಆರತಿ ಇರಲಿಲ್ಲ. ಹೀಗಾಗಿ ಏನು ಅಂತಂದರೆ ಅದನ್ನು ಅವರೇ ಪರೀಕ್ಷೆ ಮಾಡಬೇಕು ಅಂತ ನಿಂತ್ಕೊಂಡ್ರು. ಪರೀಕ್ಷೆ ಮಾಡೋಕೆ ಯಾಕೆ ಅಂತಂದ್ರೆ ಅದು ಬೇರೆಯವ್ರಿಗೋಸ್ಕರ ಅಲ್ಲ, ತನಗೆ ಅದು ಸುಳ್ಳು ಅಂತ ಗೊತ್ತಾಗಬೇಕು. ಜೊತೆಗೆ ಇವ್ರು ಹೇಳಿದಿರುವಂಥದ್ದು ಏನಿದೆ ಕಥೆಗಳು ಇದೆಲ್ಲದೂ ಕೂಡ ಸುಳ್ಳು ಅಂತ ಸಾಬೀತಾಗಬೇಕು. ಅದಕ್ಕೋಸ್ಕರ ಆರತಿ ಒಂದು ದೊಡ್ಡ ಸಾಹಸಕ್ಕೆ ಇಳಿದ್ರು. ಅಂದರೆ ಪರೀಕ್ಷೆಗೆ ನಿಂತುಬಿಟ್ರು. ಅವರು ಮಾಡಿದಂಥ ಪರೀಕ್ಷೆ ಹೇಗಿತ್ತು, ಆ ಪರೀಕ್ಷೆಯ ರಿಸಲ್ಟ್ ಏನಾಯಿತು ನೋಡೋಣ ಸಣ್ಣ ವಿರಾಮದ ನಂತರ. When I say common sense, understand what I mean. Simply be light, be liquid to change. This is the way. Okay, what is there? Come on, be simple. Life over. That's all. Be liquid. Just have simple common sense. You will just flow with it. You will just flow with it.